ಜಿಎಸ್ಟಿಯಲ್ಲಿ ದೊಡ್ಡ ಬದಲಾವಣೆ ತರಲಾಗಿದೆ. ಅತ್ಯಾವಶ್ಯಕ ವಸ್ತುಗಳ ಬೆಲೆಗಳು ಅಚ್ಚರಿಯ ಮಟ್ಟಿಗೆ ಕಡಿಮೆಯಾಗಲಿವೆ. ಜಿಎಸ್ಟಿ ಇಳಿಕೆಯಿಂದ ಯಾವ ವಸ್ತುಗಳ ಬೆಲೆ ಕಡಿಮೆಯಾಗಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ. ಪ್ರಿಯ ಜನರೆಲ್ಲರಿಗೂ ನಮಸ್ಕಾರ. ಇದು ನಮ್ಮ ಬೆಂಗಳೂರು ಕ್ಲಬ್ ಯೂಟ್ಯೂಬ್ ಚಾನೆಲ್. ನಮ್ಮ ಚಾನೆಲ್ను ಸಬ್ಸ್ಕ್ರೈಬ್ ಮಾಡದವರು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಹತ್ತಿರದಲ್ಲಿರುವ ಬೆಲ್ ಬಟನ್ ಒತ್ತಿ. ಕೇಂದ್ರ ಜಿಎಸ್ಟಿ ತೆರಿಗೆಯಲ್ಲಿ ದೊಡ್ಡ ಬದಲಾವಣೆಗಳನ್ನು ತಂದಿದ್ದಾರೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ಈ ಜಿಎಸ್ಟಿ ಇಳಿಕೆ ಬಡ, ಮಧ್ಯಮ ವರ್ಗದ ಜನರಿಗೆ ದೊಡ್ಡ ವರದಾನವಾಗಲಿದೆ ಎಂದು ಹೇಳಬಹುದು. ಇದುವರೆಗೆ 5, 12, 18, 28% ಎಂದು 4 ಹಂತಗಳಲ್ಲಿ ಇದ್ದ ಜಿಎಸ್ಟಿ ಈಗ 5 ಮತ್ತು 12% ಎಂದು 2 ಹಂತಗಳಾಗಿ ಮಾರ್ಪಟ್ಟಿದೆ. ಈ ಜಿಎಸ್ಟಿ ಬದಲಾವಣೆ ಸೆಪ್ಟೆಂಬರ್ 22ರಿಂದ ಜಾರಿಗೆ ಬರಲಿದೆ ಎಂದು ತಿಳಿಸಲಾಗಿದೆ. ಈ ಜಿಎಸ್ಟಿ ಬದಲಾವಣೆಯಿಂದ ಯಾವ ವಸ್ತುಗಳ ಬೆಲೆ ಕಡಿಮೆಯಾಗಲಿದೆ ನೋಡಿ. ಮನೆಯಲ್ಲಿನ ಟಿವಿ, ಎಸಿ ಸೇರಿದಂತೆ ಬಳಕೆಯ ವಸ್ತುಗಳ ಜಿಎಸ್ಟಿ ಕಡಿಮೆಯಾಗಿದೆ. ಕೇಕ್, ಬಿಸ್ಕೆಟ್, ಪಾಸ್ತಾ, ಮ್ಯಾಕ್ರೋನಿ, ನೂಡಲ್ಸ್, ಹಾಲು, ರೊಟ್ಟಿ, ಚಪಾತಿ ಮೇಲಿನ ಜಿಎಸ್ಟಿ ತೆರಿಗೆ ಶೂನ್ಯಗೊಳಿಸಲಾಗಿದೆ. ಕಾರು, ದ್ವಿಚಕ್ರ ವಾಹನಗಳ ಬೆಲೆಗಳು ಕೂಡ ಕಡಿಮೆಯಾಗಲಿವೆ. ಕೂದಲು ಎಣ್ಣೆ, ಶಾಂಪೂ, ಟೂತ್ಪೇಸ್ಟ್, ಸಾಬೂನು, ಬ್ರಷ್, ಶೇವಿಂಗ್ ಕ್ರೀಮ್ ಮೊದಲಾದವುಗಳ ಮೇಲೆ 18%ರಿಂದ 5%ಕ್ಕೆ ಇಳಿಸಲಾಗಿದೆ. ಬೆಣ್ಣೆ, ತುಪ್ಪ, ಚೀಸ್, ಹಾಲು ಉತ್ಪನ್ನಗಳು, ಹಾಲಿನ ಪ್ಯಾಕ್ಗಳು, ಮಕ್ಕಳ ನ್ಯಾಪ್ಕಿನ್ಗಳು, ಡೈಪರ್ಗಳು, ಹೊಲಿಗೆ ಯಂತ್ರಗಳಿಗೆ 12%ರಿಂದ 5%ಕ್ಕೆ ಇಳಿಸಲಾಗಿದೆ. ಸಣ್ಣ ತಿಂಡಿ, ಕೇಕ್, ಬಿಸ್ಕೆಟ್ಗಳಿಗೆ 18%ರಿಂದ 5%ಕ್ಕೆ ಇಳಿಸಲಾಗಿದೆ. ಪಾಸ್ತಾ, ಮ್ಯಾಕ್ರೋನಿ, ನೂಡಲ್ಸ್ಗಳಿಗೆ 18%ರಿಂದ 5%ಕ್ಕೆ ಇಳಿಸಲಾಗಿದೆ. ಸಕ್ಕರೆ, ಬಣ್ಣಗಳಿಗೆ 5%ಕ್ಕೆ ಇಳಿಸಲಾಗಿದೆ. ಟಿವಿ, ಎಸಿ, ಕಾರು, ಆಟೋ, ದ್ವಿಚಕ್ರ ವಾಹನಗಳು, ಸರಕು ವಾಹನಗಳ ಮೇಲಿನ ಜಿಎಸ್ಟಿ 28%ರಿಂದ 18%ಕ್ಕೆ ಇಳಿಸಲಾಗಿದೆ. ಈ ಹೊಸ ಜಿಎಸ್ಟಿ ನಿಯಮದಿಂದ ಬಡ ಮತ್ತು ಮಧ್ಯಮ ಜನರು ಬಹಳಷ್ಟು ಪ್ರಯೋಜನ ಪಡೆಯಲಿದ್ದಾರೆ. ಇಂತಹ ಉಪಯುಕ್ತ ಮಾಹಿತಿಗಳನ್ನು ತಿಳಿದುಕೊಳ್ಳಲು ನಮ್ಮ ಬೆಂಗಳೂರು ಕ್ಲಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.